70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ. KGF 2ಗೆ ರಾಷ್ಟ್ರೀಯ ಪ್ರಶಸ್ತಿಯ ಗೌರವ ಸಂದಿದೆ. ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿರೋದು. ಅದರಲ್ಲಿ KGF 2ಗೆ ರಾಷ್ಟ್ರೀಯ ಪ್ರಶಸ್ತಿಯ ಗೌರವ ಸಂದಿದೆ. ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿಗೆ ರಾಷ್ಟ್ರೀಯ ಪ್ರಶಸ್ತಿ. ನೋಡಿ, 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿರೋದು. ಈಗ KGF 2ಗೆ ರಾಷ್ಟ್ರೀಯ ಪ್ರಶಸ್ತಿ ಒಂದ್ ಕಡೆ ಆದ್ರೆ, ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಈಗ ಘೋಷಣೆಯಾಗಿದೆ. ಕನ್ನಡಿಗರಿಗೆ ಸಂದ ಮತ್ತೊಂದು ಹೆಮ್ಮೆಯ ಗೌರವ. 70ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ. KGF 2ಗೆ ರಾಷ್ಟ್ರೀಯ ಪ್ರಶಸ್ತಿ, ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಅತ್ಯುತ್ತಮ ಸಾಹಸ ನಿರ್ದೇಶನ ಇತ್ಯಾದಿ ಇತ್ಯಾದಿ ಹಲವು ಕ್ಯಾಟಗರಿಗಳಲ್ಲಿ ಈಗ ಕನ್ನಡ ಚಿತ್ರರಂಗಕ್ಕೆ ಹಲವು ಪ್ರಶಸ್ತಿಗಳು ಬಂದಿರೋದು. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ. ಅದರಲ್ಲಿ ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಂದಿದೆ. KGF 2ಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮಮ್ಮೂಟಿಯನ್ನ ಹಿಂದಿಕ್ಕಿ ರಿಷಬ್ ಶೆಟ್ಟಿ ಅವರು ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ ನ್ಯಾಷನಲ್ ಅವಾರ್ಡ್ ಬಂದಿರೋದು. ಕಾಂತಾರ ಇಡೀ ದೇಶ ಮಾತ್ರ ಅಲ್ಲ, ವಿಶ್ವದ ಮೂಲೆ ಮೂಲೆಯಲ್ಲಿಯೂ ಕೂಡ ಸದ್ದು ಮಾಡಿದಂತಹ ಚಿತ್ರ. ಈ ಚಿತ್ರಕ್ಕೆ ಸಂದಂತಹ ದೊಡ್ಡ ಗೌರವ ರಿಷಬ್ ಶೆಟ್ಟಿಗೆ ಈ ಪ್ರಶಸ್ತಿ ಲಭಿಸಿರೋದು. ಕಾಂತಾರ ಸಿನಿಮಾದಲ್ಲಿನ ಮನೋಜ್ಞ ಅಭಿನಯಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ. 70ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಘೋಷಣೆಯಾಗಿದೆ. ಮಮ್ಮೂಟಿಯನ್ನ ಹಿಂದಿಕ್ಕಿ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಬಾಚಿಕೊಂಡಿದ್ದಾರೆ. ಕಾಂತಾರ ಸಿನಿಮಾದ ಅಭಿನಯಕ್ಕೆ ಸಂದಂತಹ ಗೌರವ. 2 ವಿಭಾಗದಲ್ಲಿ ಕಾಂತಾರ ಪ್ರಶಸ್ತಿಯನ್ನ ಗೆದ್ದಿದೆ. ಅತ್ಯುತ್ತಮ ನಟ ಜೊತೆಗೆ ಅತ್ಯುತ್ತಮ ಮನೋರಂಜನಾ ಚಿತ್ರ, 2 ಪ್ರಶಸ್ತಿಗಳನ್ನ ಕಾಂತಾರ ಸಿನಿಮಾ ಬಾಚಿಕೊಂಡಿರೋದು. ಮನೋಜ್ಞ ಅಭಿನಯಕ್ಕೆ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆತಿದೆ. ಇನ್ನು ಅತ್ಯುತ್ತಮ ಮನೋರಂಜನಾ ಚಿತ್ರ ಅಂತ ಕಾಂತಾರ ಸಿನಿಮಾಗೆ ಪ್ರಶಸ್ತಿ ಬಂದಿದೆ. ಈ ಮೂಲಕ 2 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ. ಮತ್ತೊಂದು ಕಡೆ KGF 2 ಕೂಡ ರಾಷ್ಟ್ರೀಯ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿರೋದು. ಅದರಲ್ಲಿ ಮುಖ್ಯವಾಗಿ ಕಾಂತಾರ ಸಿನಿಮಾ 2 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ. ಒಂದು ಉತ್ತಮ ಮನೋರಂಜನಾ ಚಿತ್ರ, ಮತ್ತೊಂದು ಅತ್ಯುತ್ತಮ ನಟನೆಗೆ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಎಂಬ ಪ್ರಶಸ್ತಿಯೂ ಕೂಡ ದೊರೆತಿದೆ, ರಾಷ್ಟ್ರೀಯ ಪ್ರಶಸ್ತಿ. ಮತ್ತೊಬ್ಬ ಮನೋಜ್ಞ ನಟನೆಯ ಮೂಲಕ ಹೆಸರಾಗಿರುವ ಮಮ್ಮೂಟಿ ಅವರನ್ನ ಹಿಂದಿಕ್ಕಿ ರಿಷಬ್ ಶೆಟ್ಟಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದ್ದಾರೆ. ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಹರೀಶ್ ರಾಯ್, ನಟರು, ಹಾಗೇನೆ KGF ನಲ್ಲಿ ಚಾಚಾದ ಪಾತ್ರದ ಮೂಲಕ ಮನೆ ಮಾತಾದಂಥವ್ರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಹರೀಶ್ ರಾಯ್ ಸರ್ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ KGF 2ಗೆ ರಾಷ್ಟ್ರೀಯ ಪ್ರಶಸ್ತಿ ಬರ್ತಾ ಇದ್ದಂತೆ KGF ತಂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಕಡೆ ಕಾಂತಾರ ಚಿತ್ರತಂಡವೂ ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದೆ. ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಮತ್ತೊಂದು ಕಡೆ ಮಮ್ಮೂಟಿಯನ್ನ ಹಿಂದಿಕ್ಕಿ ಪ್ರಶಸ್ತಿಯನ್ನ ಪಡೆದಿರೋದು ರಿಷಬ್ ಶೆಟ್ಟಿ ಅವರು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ನಟರಾಗಿರುವಂತಹ ಹರೀಶ್ ರಾಯ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. KGF ನಲ್ಲಿ ಚಾಚಾ ಪಾತ್ರ ನಿರ್ವಹಣೆ ಮೂಲಕ ಮನೆ ಮಾತಾಗಿರುವಂತವ್ರು. ಸರ್ ನಮಸ್ಕಾರ. ನಮಸ್ಕಾರ. KGF 2ಗೆ ರಾಷ್ಟ್ರೀಯ ಪ್ರಶಸ್ತಿ ಸರ್, ಎಷ್ಟು ಸಂತಸ ಮನೆ ಮಾಡಿದೆ ನಿಮ್ಮಲ್ಲಿ, ಏನ್ ಹೇಳ್ತೀರಿ? ಇವತ್ತು ವರಮಹಾಲಕ್ಷ್ಮಿ ಹಬ್ಬ ದಿನದಂದು ಒಂದು ಒಳ್ಳೆಯ ಗುಡ್ ನ್ಯೂಸ್ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದೆ. ಅದರಲ್ಲೂ ಒಂದು KGF ಬಹಳ ಒಂದು ಏನು ವರ್ಲ್ಡ್ ವೈಡ್ ಅಲ್ಲಿ ಫಸ್ಟ್ ಹೆಸರು ಮಾಡಿದಂತ ಮೊದಲ ಚಿತ್ರ ಹೇಳಿ, ಏನು ಈ ಯಂಗ್ಸ್ಟರ್ಸ್ ಇದರಲ್ಲಿ ಯಶ್ ಅವರಾಗ್ಲಿ ಪ್ರಶಾಂತ್ ನೀಲ್ ಅವರಾಗ್ಲಿ ಒಂದು ವರ್ಲ್ಡ್ ವೈಡ್ ಅಲ್ಲಿ ಎಲ್ಲಿ ಹೋದ್ರು ಒಂದು KGF ಎಂಬ ಹೆಸರು ಇದೆಲ್ಲ. ಹೌದು, ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು. ಅದರಲ್ಲಿ ನಟರುಗಳಿಗೂ ದೊಡ್ಡ ಹೆಸರು ಬಂತು. ಅದ್ರಲ್ಲಿ ನಮಗಂತೂ ನಿಜವಾಗಿ ಏನಂದ್ರೆ ಪುಣ್ಯ ಮಾಡಿರ್ಬೇಕು ಅಂತೀವಲ್ಲ ಅಂತ ಚಿತ್ರದಲ್ಲಿ ನಾನೊಂದು ಒಳ್ಳೆ ಚಾಚನ್ ಪಾತ್ರ ಮಾಡಿದ್ದು.
ಸೊ ಪ್ರಶಾಂತ್ ನೀಲ್ ಅವರಿಗೂ ಧನ್ಯವಾದ, ಯಶ್ ಅವರಿಗೂ ಎಲ್ಲ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ, ಕುಂಬಳೆ ಅವರಿಗೂ ಕೂಡ. ಅದ್ರಲ್ಲಿ ಇನ್ನೊಂದು ಏನಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜನ ನಮ್ಮನ್ನು ಗೆಲ್ಸಿದ್ದು. ಇವತ್ತು ಇಷ್ಟು ದೊಡ್ಡ ಏನು ಸಿಕ್ಕಿದೆ, ತುಂಬಾ ಸಂತೋಷ ಆಗ್ತಿದೆ. ಅದ್ರಲ್ಲೂ ಏನು ನನಗಂತೂ ಹೇಳಕ್ ಆಗ್ತಿಲ್ಲ, ಅಷ್ಟು ಖುಷಿ. ಏನಕ್ಕೆ ಹರೀಶ್ ರಾಯ್ ಸರ್, ಇದು ಸಂಪೂರ್ಣ ಚಿತ್ರಕ್ಕೆ ಪ್ರಶಸ್ತಿ ಬಂದಿರೋದು. ಚಿತ್ರತಂಡದ ಡೆಡಿಕೇಶನ್ ಇಲ್ಲಿ ತಾವು ಹೇಗೆ ನೆನಪು ಮಾಡ್ಕೋತೀರಿ? ಹಾ ಹೌದು, ನೋಡಿ ಈಗ ಚಿತ್ರತಂಡದಲ್ಲಿ ಅಂದ್ರೆ ಹೇಳಿದಲ್ಲ, ಪ್ರಶಾಂತ್ ನೀಲ್ ಅವರು ಕ್ಯಾಪ್ಟನ್, ಓಕೆನಾ. ಅವರು ಎಲ್ಲವನ್ನು ಏನು ಸ್ಪಾಟ್ ಅಲ್ಲಿ ಎಲ್ಲವನ್ನು ರೆಡಿ ಮಾಡಿ ನಮ್ಗೆಲ್ಲ ಪ್ರೋತ್ಸಾಹಿಸ್ತಿದ್ರು ತುಂಬಾ ಮಟ್ಟದಲ್ಲಿ. ಸೊ ಆ ಒಂದು ವರ್ಕ್ ಹೆಂಗ್ ಮಾಡ್ಬೇಕು, ನಮ್ಮ ಹತ್ರ ಹೆಂಗ್ ತೆಗಿಬೇಕು ಎಂಬುದನ್ನು ಬಹಳ ಬುದ್ಧಿವಂತಿಕೆಯಲ್ಲಿ ಮಾಡ್ತಾ ಇದ್ರು ಪ್ರಶಾಂತ್ ನೀಲ್ ಅವರು. ಸೊ ಏನು ಎಲ್ಲ ಸೆಟ್ ಹುಡುಗರಿಂದ ಹಿಡಿದು ಸೆಟ್ ಒಳ್ಳೆ ಕೆಲಸ ಮಾಡಿದ್ರು ಸೆಟ್ನವರು, ಮ್ಯೂಸಿಕ್ ಅವರು. ನಾವು ಇವರನ್ನು ನೆನ್ಸ್ಕೋಬೇಕು ಇವತ್ತು. ಇಂಥ ಅತ್ಯುತ್ತಮ ಪ್ರಶಸ್ತಿಗಳ ಮೂಲಕ ಇವತ್ತು ಇಡೀ ಕನ್ನಡ ಚಿತ್ರರಂಗವನ್ನ ದೇಶವೇ ತಿರುಗಿ ನೋಡುವಂತ ಆಗ್ತಾ ಇದೆ. ಈಗಾಗಲೇ ಚಿತ್ರದ ಮೂಲಕ ಇಡೀ ದೇಶದಲ್ಲಿ ಸದ್ದು ಮಾಡಿದೀವಿ, ಈಗ ಮತ್ತೆ ಪ್ರಶಸ್ತಿ ಬಾಚ್ಕೊಳ್ಳೋದ್ರ ಮೂಲಕ ಏನ್ ಹೇಳ್ತೀರಿ ಸರ್? ಹೌದು, ಅದೇ ಸರ್, ಈ ಸಂತೋಷವನ್ನು ಹೇಳ್ಕೊಳ್ಳಿ ಏನು ಯಾವ ರೀತಿ ತೋರಿಸ್ಕೊಳ್ಳೋದಕ್ಕೆ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಅದನ್ನು ನೀವು ಮೊದಲನೇದಾಗಿ ನೀವು ನನಗೆ ಫಸ್ಟ್ ಗುಡ್ ನ್ಯೂಸ್ ಕೊಟ್ಟವ್ರೆ ನಿಮ್ ಚಾನಲ್ ಅವರು ನೀವೇ. ಓಕೆ, ಅದು ದೊಡ್ಡ ಸಂತೋಷ ನನಗೆ. ಆಗ್ಲಿ, ಕೊನೆಗೂ ಈ ಆಕ್ಚುಲಿ ಏನಂದ್ರೆ ಈ ಪ್ರತಿ ನಮ್ಗೆಲ್ಲರಿಗೂ ಸಿಕ್ಕಿದಾಗೆ ಇದು ಒಂದು ಸಿನಿಮಾಗೆ ಸಿಕ್ಕಿದೆ ಅಂದ್ರೆ ಏನು ಅಂದ್ರೆ ಇದರಲ್ಲಿ ಒಬ್ಬರಿಗಂತ ಹೇಳಿ ಅಲ್ಲ, ಇದು ನಮ್ಮಂತ ನಟರಿಗೆ, ಟೆಕ್ನಿಷಿಯನ್ಸ್ಗೆ, ಪ್ರೊಡಕ್ಷನ್ ಬಾಯ್ಸ್ ಪ್ರತಿಯೊಬ್ಬರಿಗೆ ಕೊಟ್ಟಂತ ಇದು ಏನು ಒಂದು ಅವಾರ್ಡ್ ಅಂತ ಹೇಳ್ಬೋದು. ಆಗ್ಲಿ ಸರ್, ಶುಭವಾಗ್ಲಿ. ಹರೀಶ್ ರಾಯ್ ಸರ್, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ ಧನ್ಯವಾದ. ಪ್ರಮೋದ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಶೆಟ್ರೆ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಗುಡ್ ನ್ಯೂಸ್ ನಿಮ್ ಕಾಂತಾರ ಟೀಮ್ಗೆ ಎಷ್ಟು ಖುಷಿ ಆಗ್ತಿದೆ? ಬಹಳ ಖುಷಿ ಆಗ್ತಿದೆ ಸರ್, ಬಹಳ ಖುಷಿ ಆಗ್ತಿದೆ. ಯಾಕಂದ್ರೆ ನಾನು ಇವತ್ತು ನನ್ನ ಸಿನಿಮಾದ ಪ್ರಮೋಷನ್ಸ್ ಅಲ್ಲಿ ಓಡಾಡ್ತಾ ಇದ್ದೆ, ಲಾಫಿಂಗ್ ಬುದ್ಧ. ಅದು ಕೂಡ ರಿಷಬ್ ಇದ್ ಮಾಡಿದ್ದು. 4-5 ಲಕ್ಷ್ಮಿಯರ ದರ್ಶನ ಆಗಿದ ತಕ್ಷಣ ಒಂದು ಗುಡ್ ನ್ಯೂಸ್ ಬಂತು, ನ್ಯಾಷನಲ್ ಅವಾರ್ಡ್ ಬಂದಿದೆ ಕಾಂತಾರಕ್ಕೆ ಅಂತ. ಇದಕ್ಕಿಂತ ಅದ್ಭುತವಾದ ವಿಚಾರ ಇನ್ನೇನ್ ಬೇಕು? ಅಂಡ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದಾಗ್ಲೇನೆ ಅವಾರ್ಡ್ ಬಂದಾಗ್ಲೇ ಬಹಳಷ್ಟು ದೊಡ್ಡ ಸಂಭ್ರಮ ಆಚರಿಸಿದ್ವಿ. ಅಂಡ್ ಕಾಂತಾರಕ್ಕೆ ಬಂದಿದೆ ಅಂದ್ರೆ ಇಡೀ ಕನ್ನಡ ಇಂಡಸ್ಟ್ರಿಗೆ ಹೆಮ್ಮೆ ಅಂತ ಅನ್ಸುತ್ತೆ ನನಗೆ. ಅದರಲ್ಲಿ 2 ಕ್ಯಾಟಗರಿ ಸರ್, ಒಂದು ಉತ್ತಮ ಅಭಿನಯಕ್ಕೆ ಅತ್ಯುತ್ತಮ ನಟ ಅಂತ ಶೆಟ್ರಿಗೆ, ಮತ್ತೊಂದು ಅತ್ಯುತ್ತಮ ಮನೋರಂಜನಾ ಚಿತ್ರ ಅಂತ. ಹೌದು ಸರ್, ಹೌದು. ಅಂಡ್ ಉತ್ತಮ ನಟ ಮುಂಚೆ ಸಿಕ್ಕಿರ್ಲಿಲ್ಲ ಆಕ್ಚುಲಿ. ಒಳ್ಳೆ ಸಿನಿಮಾ ಅಂತ ಹೇಳಿ, ಮಕ್ಕಳ ಸಿನಿಮಾ ಅಂತ ಹೇಳಿ ಲಾಫಿಂಗ್ ಬುದ್ಧಾಗ್ ಸಿಕ್ಕಿತ್ತು. ಬಟ್ ಇದು 2 ಹೊಸ ಕ್ಯಾಟಗರಿ ಬರ್ತಿರೋದು. ಅಂಡ್ ಅವನ್ಗೆ ಬೆಸ್ಟ್ ಆಕ್ಟರ್ ಸಿಕ್ಕಿರೋದು, ಇದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಏನು ಇಲ್ಲ ಅಂತ ಅನ್ಸುತ್ತೆ ನಮ್ಗೆ. ಸೊ ತುಂಬಾ ಖುಷಿ ಆಗ್ತಿದೆ. ಅಂಡ್ ಇಡೀ ಕನ್ನಡ ಜನತೆಗೆ ಆ ಸಿನಿಮಾ ನೋಡಿದಕ್ಕೆ, ಆ ಸಿನಿಮಾನ ಇಷ್ಟು ದೊಡ್ಡ ಸಕ್ಸಸ್ ಮಾಡಿದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರಿ, ಅತ್ಯುತ್ತಮ ನಟ ರೇಸ್ ಅಲ್ಲಿ ಮಮ್ಮೂಟಿ ಅವರು ಕೂಡ ಇದ್ರು. ಅವರನ್ನ ಓವರ್ಟೇಕ್ ಮಾಡಿ ರಿಷಬ್ ಶೆಟ್ಟಿ ಪ್ರಶಸ್ತಿ ಬಾಚಿಕೊಂಡಿರೋದು ಎಷ್ಟು ಖುಷಿ ಆಗ್ತಿದೆ ಅವ್ರ ಫ್ರೆಂಡ್ ಆಗಿ ನಿಮ್ಗೆ? ಇಲ್ಲ ಸರ್, ಓವರ್ಟೇಕ್ ಅಂತ ಪದ ನಾನು ಉಪಯೋಗಿಸಲ್ಲ. ಆದ್ರೆ ಅವರು ಕೂಡ ಒಬ್ರು ಹಿರಿಯ ಅದ್ಭುತವಾದ ನಟ. ಒಂದು ಹೆಲ್ದಿ ಕಾಂಪಿಟೇಷನ್ ಅನ್ಕೊಳ್ಳೋಣ ಸರ್. ಖಂಡಿತ ಸರ್. ಆ ಹೆಲ್ದಿ ಕಾಂಪಿಟೇಷನ್ ಅಲ್ಲಿ ಏನ್ ಹೇಳ್ಬೋದು, ಗುರುಗಳನ್ನ ಮೀರಿಸಿದಂತ ಶಿಷ್ಯನಾಗ್ಬೇಕು ಯಾವತ್ತು ಅಂತ ನಮ್ ಗುರುಗಳು ಹೇಳ್ತಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬಾ ಖುಷಿ ಆಗ್ತಿದೆ ಸರ್. ವರಮಹಾಲಕ್ಷ್ಮಿ ಹಬ್ಬ, ಈ ಕಡೆ ಪ್ರಶಸ್ತಿಯ ಗುಡ್ ನ್ಯೂಸ್, ಏನ್ ಹೇಳ್ತೀರಿ ಸರ್ ಕಾಂತಾರ ಟೀಮ್ಗೆ? ಕಾಂತಾರ ಟೀಮ್ಗೆ ಆಲ್ ದಿ ಬೆಸ್ಟ್. ಅಂಡ್ ಅಗೇನ್ ಕಾಂತಾರ ಈಗ ಏನ್ ಮಾಡಕ್ ಹೊರಟಿದ್ದಾರೆ ಅದಕ್ಕಿಂತ 10ರಷ್ಟು ಚೆನ್ನಾಗಾಗ್ಲಿ, ಅದಕ್ಕಿಂತ 10ರಷ್ಟು ಪ್ರಶಸ್ತಿಗಳನ್ನ ಬಾಚ್ಲಿ, ಪ್ರಶಸ್ತಿಗಿಂತ ಹೆಚ್ಚಾಗಿ ಜನರ ಮನಸ್ಸನ್ನ ಗೆಲ್ಲಲಿ ಅಂತ ಆಶಿಸ್ತೀನಿ ಸರ್. ರಿಷಬ್ ಶೆಟ್ಟಿ ಇದ್ದಾರೆ ಸರ್, ಅವ್ರಿಗೆ ಏನ್ ಹೇಳ್ತೀರಿ? ಅವನು ನಾನ್ ಪ್ರಮೋಷನ್ಸ್ ಅಲ್ಲಿ ಇದ್ದೀನಿ, ನನ್ನನ್ನ ಅವನೇ ಪ್ರೊಡ್ಯೂಸ್ ಮಾಡಿದ ಸಿನಿಮಾ, ಹಂಗಾಗಿ ನನ್ನನ್ನ ಪ್ರಮೋಷನ್ ಬಿಟ್ಟು ಅವನು ಕಾಂತಾರದಲ್ಲಿ ಬಿಸಿ ಇದ್ದ. ಇವತ್ತು ಮೋಸ್ಟ್ಲಿ ಪೂಜೆಯಲ್ಲಿ ಇದ್ದಾನೆ ಅನ್ಸುತ್ತೆ ಸರ್, ಹಬ್ಬ ಆಗಿರೋದ್ರಿಂದ. ನಾನು ವಿಚಾರಿಸ್ಕೋಬೇಕು ಈಗ. ನಾನು ಕೂಡ ಅವನಿಗೆ ಫೋನ್ ಮಾಡ್ಬೇಕು. ನನಗೂ ಈಗ ಸುದ್ದಿ ತಲುಪಿ ಒಂದು 10-15 ನಿಮಿಷ ಆಯ್ತು, ನಾನು ಬಿಸಿ ಇದ್ದೆ. ಒಂದು ವಿಶ್ ಮಾಡ್ಬಿಡಿ ಸರ್ ರಿಪಬ್ಲಿಕ್ ಕನ್ನಡ ಮೂಲಕ ಅವ್ರಿಗೆ. ಹ್ಯಾಪಿ ಶೆಟ್ರೆ, ನ್ಯಾಷನಲ್ ಅವಾರ್ಡ್ ನ ಶುಭಾಶಯಗಳು ಶೆಟ್ರೆ. ಬಹಳ ವರ್ಷದ ಬಯಕೆ, ಆಕ್ಟರ್ ಆಗಿ ನ್ಯಾಷನಲ್ ಅವಾರ್ಡ್ ತಗೋಬೇಕಂತ ನಿಮ್ಗೆ. ಅಂಡ್ ಆ ಬಯಕೆ ಇವತ್ತು ತೀರಿದೆ ಅಂತ ಅನ್ಸುತ್ತೆ. ಇನ್ನೂ ಹೆಚ್ಚು ನ್ಯಾಷನಲ್ ಅವಾರ್ಡ್ ನಿಮಗೆ ಬರ್ಲಿ ಶೆಟ್ರೆ. ಕಂಗ್ರ್ಯಾಚುಲೇಷನ್ಸ್ ಸರ್. ಇನ್ನೊಂದು ವಿಚಾರ, ಈ ಕಾಂತಾರ ಮತ್ತೆ KGF ಸಿನಿಮಾ ಇಡೀ ದೇಶವೇ ಕನ್ನಡ ಚಿತ್ರರಂಗದ ತಿರುಗಿ ನೋಡುವಂತ ಮಾಡ್ತು. ಅದರಲ್ಲೂ ಕಾಂತಾರ ಸಿನಿಮಾ ಈ ರೀತಿ ಸದ್ದು ಮಾಡಿದ್ದಲ್ಲದೆ ಇಂಥ ಪ್ರಶಸ್ತಿ ನಿರೀಕ್ಷೆನೂ ಮಾಡಿದ್ರಿ ಅಂತ ಅನ್ಕೋತೀನಿ ನಾನು. ಏನ್ ಹೇಳ್ತೀರಿ ಸರ್ ಈಗ ರಾಷ್ಟ್ರೀಯ ಪ್ರಶಸ್ತಿಯ ಗರಿ ಸಿಕ್ಕಿರೋದಕ್ಕೆ?
ಸರ್ ಯಾವುದೇ ಕೆಲಸನಾಗ್ಲಿ ನಮ್ಮ ತಂಡದಲ್ಲಿರೋ ಒಂದೇ ಒಂದು ಮೇನ್ ಕಾಲ್ ಏನು ಅಂದ್ರೆ ನಾವು ಯಾವತ್ತು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮಾಡಬಾರ್ದು ಸಿನಿಮಾ ಪಾಡಿಗೆ ಸಿನಿಮಾನ ಮಾಡಿ ಎಲ್ಲಾ ಸಿನಿಮಾಕ್ಕೂ ಅಷ್ಟೇ ಶ್ರದ್ಧೆ ಅಷ್ಟೇ ಭಕ್ತಿಯಿಂದ ನಾವು ಕೆಲಸ ಮಾಡ್ತೀವಿ. ಯಾವ ಸಿನಿಮಾ ತುಂಬಾ ದೊಡ್ಡದಾಗುತ್ತೋ ಅದನ್ನ ಸೂಪರ್ ಹಿಟ್ ಅಂತ ಹೇಳ್ತೀವಿ, ಯಾವ ಸಿನಿಮಾ ಆವರೇಜ್ ಆಗಿ ಹಿಟ್ ಆಗುತ್ತೋ ಅದನ್ನ ಹಿಟ್ ಅಂತ ಹೇಳ್ತೀವಿ, ಅಷ್ಟೇ ಬಿಟ್ರೆ ಎಲ್ಲದಕ್ಕೂ ಸೇಮ್ ಅಷ್ಟೇ ಪ್ರಮಾಣದ ಎಫರ್ಟ್ ಇದ್ದೇ ಇರುತ್ತೆ ಸರ್. ಸೊ ಅದಕ್ಕೆ ಈ ತರದ ಗರಿಮೆಗಳು ಸಿಕ್ಕಿದಾಗ ಆ ಎಫರ್ಟ್ ಗೆ ಒಂದು ಬೆಲೆ ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟೋ ದಿನ ಕಾಡಲ್ಲಿ ರಾತ್ರಿ ಹಗಲು ಶೂಟಿಂಗ್ ಮಾಡದಂತ ಕಾಂತಾರ ಎಲ್ರಿಗೂ ಅದ್ರಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬ ಲೈಟ್ ಮ್ಯಾನ್ ಇಂದ ಹಿಡಿದು ಪ್ರೊಡಕ್ಷನ್ ಹುಡುಗ ನೀರ್ ತಂದ್ಕೊಡೋನಿಂದ ಹಿಡಿದು ಕಾಸ್ಟ್ಯೂಮ್ ಅವರಿಂದ ಹಿಡಿದು ಎಲ್ಲರಿಗೂ ಈ ಪ್ರಶಸ್ತಿ ಸಲ್ಲತ್ತೆ. ಅಂಡ್ ಎಲ್ರು ಇದಕ್ಕೆ ಅಷ್ಟು ಎಫರ್ಟ್ ಹಾಕಿದ್ದಕ್ಕೆ ಮಾತ್ರ ಕಾಂತಾರ ಈ ಮಟ್ಟಕ್ಕೆ ಬರಕ್ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ ನನಗೆ. ಸರ್, ಪ್ರಶಸ್ತಿ ಇನ್ನಷ್ಟು ಜವಾಬ್ದಾರಿ ಹೆಚ್ಚು ಮಾಡ್ತು ಅಂತ ಅನ್ಸುತ್ತೆ ಅಲ್ವಾ? ಖಂಡಿತ ಅನ್ಸುತ್ತೆ ಸರ್, 100%. ಅದು ಪ್ರಶಸ್ತಿಗಿಂತ ಹೆಚ್ಚಾಗಿ ಈ ಸಿನಿಮಾ ಅಷ್ಟು ದೊಡ್ಡ ಪ್ರಪಂಚದಾದ್ಯಂತ ರೀಚ್ ಆದಾಗ್ಲೇ ತುಂಬಾ ದೊಡ್ಡ ಜವಾಬ್ದಾರಿ ಅನ್ಸಿತ್ತು. ಈಗ ಇನ್ನೂ ದೊಡ್ಡ ಜವಾಬ್ದಾರಿ ಅವಾರ್ಡ್ ಬಂದ್ಮೇಲೆ. ಫೈನ್, ಥ್ಯಾಂಕ್ ಯು ಶೆಟ್ರೆ. ನಿಮ್ಮ ಲಾಫಿಂಗ್ ಬುದ್ಧ ಸಿನಿಮಾಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ ನಿಮಗೆ. ಥ್ಯಾಂಕ್ ಯು. ನೋಡಿ, 2 ವಿಭಾಗಗಳಲ್ಲಿ ಕಾಂತಾರ ಸಿನಿಮಾ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ. ಈಗಾಗಲೇ ಚಿತ್ರರಂಗದ ಹಲವು ಗಣ್ಯರು ಮಾತಾಡ್ತಾ ನಮ್ಮ ಜೊತೆಗೆ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ರು. KGF 2 ಮತ್ತು ಕಾಂತಾರ ಮತ್ತೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿಯೂ ಕೂಡ ಅಬ್ಬರಿಸಿ ಸೌಂಡ್ ಮಾಡ್ತಾ ಇರೋದು. KGF 2 ಸಿನಿಮಾಗೆ ರಾಷ್ಟ್ರೀಯ ಪ್ರಶಸ್ತಿ ಘೋಷಣೆಯಾಗಿದೆ. ಕಾಂತಾರ ಸಿನಿಮಾ 2 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ. ಅದರಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಕಾಂತಾರ ಸಿನಿಮಾದ ಮನೋಜ್ಞ ಅಭಿನಯಕ್ಕೆ ಉತ್ತಮ ನಟ ಅನ್ನುವಂಥ ಪ್ರಶಸ್ತಿ ದೊರೆತಿದೆ. ಇದರ ಜೊತೆಗೆ ಸಿನಿಮಾಗೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಅನ್ನುವಂತಹ ಪ್ರಶಸ್ತಿಯೂ ಕೂಡ ದೊರೆತಿದೆ. ಈ ಹಿನ್ನೆಲೆ